ನೋಡಿದ್ರಲ್ಲ, ಇದೇ ಥರ ನೀವು ವೀಡಿಯೋ ಮಾಡಬೇಕು ಅಂತಂದರೆ ಇನ್ಶಾಟ್ ಆ್ಯಪ್ ಓಪನ್ ಮಾಡಿಕೊಂಡು ಬೇಕಾಗಿರೋ 6 ಫೋಟೋಗಳನ್ನ ಈ ಥರ ಎಡಿಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಫೋಟೋ ಹಂಗೆ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಬರ್ದಿರೋ ಲಿರಿಕ್ಸ್ಗಳು ಕಾಣಿಸಲ್ಲ, ಫೋಟೋನೇ ಫುಲ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಎಡಿಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. VN ಆ್ಯಪ್ ಓಪನ್ ಮಾಡಿಕೊಂಡು ಅಲ್ಲಿ ಕಾಣಿಸ್ತಾ ಇರೋ ಸ್ಕ್ಯಾನರ್ ಓಪನ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಇಲ್ಲಿ ಬೇಕಾಗಿರೋ ನಿಮಗೆ QR ಕೋಡ್ ಸಿಗುತ್ತೆ. ಈ QR ಕೋಡ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ವಿಡಿಯೋ ಓಪನ್ ಆಗುತ್ತೆ. ಫಸ್ಟು ಯೂಸ್ ಅನ್ನೋದಕ್ಕಿಂತಲೂ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಆ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಎಷ್ಟು ಸಲ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಯೂಸ್ ಅಂತ ಕ್ಲಿಕ್ ಮಾಡಿದಾಗ ಬೇಕಾಗಿರೋ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡಿರೋದು ಇನ್ಶಾಟಿಂದ. ಅಲ್ಲಿ ಕಾಣಿಸ್ತಾ ಇರೋ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಅದಾಗೆ ಎಡಿಟ್ ಆಗಿ ಬರುತ್ತೆ. ಸೊ ಅದರಲ್ಲೇನಾದರೂ ನೀವು ಎಡಿಟ್ ಮಾಡ್ಕೋಬೇಕು ಅಂದರೆ ರೀಪ್ಲೇಸ್ ಮಾಡಬೇಕು ಫೋಟೋನ, ಈ ಫೋಟೋ ಬೇಡ ಅಂತಂದರೆ ರೀಪ್ಲೇಸ್ ಮಾಡ್ಬೋದು. ಅಥವಾ ಫಿಲ್ಟರ್ ಚೇಂಜ್ ಮಾಡಬೇಕು, ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಮಾಡಿರ್ತಾರೆ ಈ ವಿಡಿಯೋನ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಕ್ಕೋಬೋದು ಫಿಲ್ಟರ್ನ. ಸೊ ಫೋಟೋನ ಕ್ರಾಪ್ ಮಾಡಬೇಕು ಅಂತಂದರೆ ಕ್ರಾಪ್ ಮಾಡ್ಕೋಬೋದು. ಇಷ್ಟೆಲ್ಲ ಎಡಿಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಫುಲ್ ವೀಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಇದರಿಂದ ನಾನು ಬ್ಯಾಕ್ ಬಂದುಬಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಕೊಂಡು ಎಕ್ಸಿಟ್ ಕೊಡ್ತೀನಿ. ಎಕ್ಸಿಟ್ ಕೊಟ್ಬಿಟ್ಟು ಫುಲ್ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಸೇವ್ ಆಗಿತ್ತಲ್ಲ ಗ್ಯಾಲರಿಗೆ, ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ಮತ್ತೆ ಯಾಕೆ ಎಡಿಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರಲ್ಲಿ ಎಕ್ಸ್ಕ್ಲೂಸಿವ್ಲಿ ಕ್ರಿಯೇಟೆಡ್ ಬೈ ಕ್ರಿಯೇಟ್ ವಿತ್ ಸಿದ್ ಅಂತ, ಅದು ಬರಬಾರ್ದು. ಇದ್ದರೆ ವೀಡಿಯೋದಲ್ಲಿ ಏನೋ ಒಂಥರ ಚೆನ್ನಾಗಿರಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಫೋಟೋ ಆದಮೇಲೆ ಅದು ಬಂದರೆ ಅದು ಎಡಿಟ್ ಮಾಡಿರೋರ ನೇಮ್ ಬಂದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೇ ನಾನು ಅದನ್ನ ಎಷ್ಟು ಬೇಕೋ ಅದು ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲಿಂದ ಎಂಡ್ ಆಗಿದೆ ಅನ್ನೋದನ್ನ ನೋಡಿಬಿಟ್ಟು ಅದನ್ನ ಕಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೋತೀನಿ ಅದನ್ನ. ಸೊ ಅಲ್ಲಿ ಡಿಲೀಟ್ ಆಗಿರೋದು ಗ್ಯಾಪ್ ಆಗಿರುತ್ತೆ. ಸೊ ಅದಕ್ಕೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಸ್ಟಾಕ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದರಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವೈಟ್ ಕಲರ್ದು 3 ಸೆಕೆಂಡ್ ಬಂದಿರುತ್ತೆ, ಅದನ್ನ ಕ್ರಾಪ್ ಮಾಡಿಕೊಂಡು ನಾನು 1 ಸೆಕೆಂಡಿಗೆ ಕೂರಿಸ್ಕೋತೀನಿ. ನೆಕ್ಸ್ಟು ಇದರಲ್ಲಿ ವೀಡಿಯೋ ಕಟ್ ಮಾಡ್ಕೊಂಡಿರೋದ್ರಿಂದ ಆಡಿಯೋ ಕೂಡ ಸ್ವಲ್ಪ ಗ್ಯಾಪ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಮತ್ತೆ ಆ ಸಾಂಗ್ನ ಹಾಕಬೇಕು ಅಂತ ಮೈ ಮ್ಯೂಸಿಕ್ಗೆ ಬಂದು ವೀಡಿಯೋ ಆಲ್ರೆಡಿ ನಾವು ಗ್ಯಾಲರಿ ಸೇವ್ ಮಾಡಿರ್ತೀವಲ್ಲ ಆ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಅದನ್ನ ವೀಡಿಯೋ ಇಂದ ನಾನು ಆಡಿಯೋ ಕನ್ವರ್ಟ್ ಮಾಡಿಕೊಂಡು ಮೈ ಮ್ಯೂಸಿಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಅಲ್ಲಿ ಓಪನ್ ಮಾಡಿದ್ರೆ ಆ ಸಾಂಗ್ ಆಡಿಯೋ ಕನ್ವರ್ಟ್ ಆಗಿರುತ್ತೆ. ಅದನ್ನ ಅಪ್ಲೈ ಮಾಡಿಕೊಂಡ್ರೆ ನೆಕ್ಸ್ಟು ಎಡಿಟ್ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ, ಮತ್ತು ಮಧ್ಯದಲ್ಲಿ ಆ ಥರ ಬ್ಲ್ಯಾಕ್ ಕಲರ್ದು ಬರ್ತಾ ಇದೆಯಾ ಅಥವಾ ಏನಾದರೂ ಮಿಸ್ ಆಗಿದೆಯಾ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ನೆಕ್ಸ್ಟು ಸೇಮ್ ಡೌನ್ಲೋಡ್ ಕೊಟ್ಟಿದ್ದೀನಿ. ಡೌನ್ಲೋಡ್ ಆದಮೇಲೆ ಅದು ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಸೊ ಫೈನಲಿ ಹೇಗೆ ಬಂದಿದೆ ವಿಡಿಯೋ ಅಂತ ನೀವೇ ನೋಡಿ. ಸೊ ನಾನು ಫಸ್ಟೇ ಹೇಳಿದೆ ಒಂದು QR ಕೋಡ್ನ ಕೊಟ್ಟಿರ್ತೀನಿ, ಇದನ್ನ ನೀವು VN ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇದೇ ರೀತಿ ಈಸಿಯಾಗಿ ಈ ವಿಡಿಯೋನ ಎಡಿಟ್ ಮಾಡೋಕ್ಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.